ಇವತ್ತು ಬಂದ್ಬಿಟ್ಟು ಫೆಲೋಪಿಯನ್ ಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ, ನಾನು ಡಾಕ್ಟರ್ ಶಿಲ್ಪಾ ಗುಪ್ತಾ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಎಲ್ಲರಿಗೂ ಗೊತ್ತಿರೋಂಗೆ ಎಲ್ಲರಿಗೂ ಇದೊಂದು ಐಡಿಯಾ ಇರುತ್ತೆ, ಯೂಟ್ರಸ್ ಗರ್ಭಾಶಯ ಬೇಕು, ಗರ್ಭಕೋಶ ಬೇಕು ಮತ್ತೆ ಅಂಡಾಶಯ ಬೇಕು ಅಂತ. ಕನೆಕ್ಟ್ ಮಾಡೋದೇ ಫೆಲೋಪಿಯನ್ ಟ್ಯೂಬ್. 2 ಫೆಲೋಪಿಯನ್ ಟ್ಯೂಬ್ ಇರುತ್ತೆ, ಅದು ಯೂಟ್ರಸ್ ಮತ್ತೆ ಓವರಿಗೆ ಕನೆಕ್ಷನ್ ಇರುತ್ತೆ. ಸೊ ಇದ್ರದ್ದು ಫಂಕ್ಷನ್ ಏನು ಫೆಲೋಪಿಯನ್ ಟ್ಯೂಬ್ ಅಂತ ಅಂದರೆ, ಎಗ್ ರಿಲೀಸ್ ಆದಾಗ ಫಸ್ಟು ಬಂದ್ಬಿಟ್ಟು ಫೆಲೋಪಿಯನ್ ಟ್ಯೂಬಿಗೆ ಬಂದು ವೆಯ್ಟ್ ಮಾಡುತ್ತೆ. ಆವಾಗ ಸ್ಪರ್ಮ್ ಬಂದು ಕಾಂಟ್ಯಾಕ್ಟ್ ಆದಾಗ ಫೆಲೋಪಿಯನ್ ಟ್ಯೂಬಲ್ಲೇ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಎಗ್ ಸ್ಪರ್ಮ್ ಮೀಟ್ ಆಗಿಬಿಟ್ಟು ಅಲ್ಲಿಂದ ವಾಪಸ್ ಯೂಟ್ರಸಿಗೆ ಬಂದ್ಬಿಟ್ಟು ಇಂಪ್ಲಾಂಟ್ ಮಾಡಿ ಫರ್ದರ್ 9 months ಡೆವಲಪ್ಮೆಂಟ್ ಆಗುತ್ತೆ. ಫೆಲೋಪಿಯನ್ ಟ್ಯೂಬ್ ಇಸ್ ಲೈಕ್ ಕನೆಕ್ಷನ್. ಈಗ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಅಥವಾ ಈಗ ನಲ್ಲಿಯಿಂದ ನಮಗೆ ನೀರು ಬರಬೇಕು ಅಂದರೆ ಅಲ್ಲಿರೋ ಪೈಪ್ ಹೇಗೆ ಓಪನ್ ಇರಬೇಕೋ ಅದೇ ಥರ ಫೆಲೋಪಿಯನ್ ಟ್ಯೂಬ್ನು ಓಪನ್ ಇರಲೇಬೇಕಾಗತ್ತೆ. ನೆಕ್ಸ್ಟ್, ಫೆಲೋಪಿಯನ್ ಟ್ಯೂಬ್ ನಾವು ಸ್ಕ್ಯಾನಲ್ಲಿ ಕಂಡುಹಿಡಿಬೋದಾ? ಇಲ್ಲ. ಫೆಲೋಪಿಯನ್ ಟ್ಯೂಬ್ ನಾರ್ಮಲ್ ಆಗಿದ್ದರೆ ನಮಗೆ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ. ಅದೇ ಫೆಲೋಪಿಯನ್ ಟ್ಯೂಬ್ ಪ್ರಾಬ್ಲಮ್ ಆಗಿದ್ದರೆ, ಅದೇನಾರ ದಪ್ಪ ಊದ್ಕೊಂಡಿದ್ರೆ ಅಷ್ಟೇ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಅಂದರೆ, ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಆಗುತ್ತಾ? ಯಾರ್ಯಾರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ? ಕಾಮನ್ ರೀಸನ್ಸ್ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಆಗೋದು ಏನು ಅಂದರೆ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ಬೋದು, ಇನ್ಫೆಕ್ಷನ್, ಸೆಕ್ಷುಲಿ ಟ್ರಾನ್ಸ್ಮಿಟಿಂಗ್ ಇನ್ಫೆಕ್ಷನ್ ಅಥವಾ TB ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಇಂದ ಆಗಿರುತ್ತೆ, ಪ್ರೀವಿಯಸ್ ಸರ್ಜರಿಗಳಿಂದ ಏನಾರು ಅಪೆಂಡಿಕ್ಸ್ ಸರ್ಜರಿ ಆಗಿರ್ಬೋದು ಅಥವಾ ಯಾವುದೇ ಥರದ್ದು ಪೆಲ್ವಿಕ್ ಸರ್ಜರಿ ಆದ್ರೂ ಫೆಲೋಪಿಯನ್ ಟ್ಯೂಬಿಗೆ ಸ್ಕಾರ್ ಅಡೆಷನ್ಸ್ ಇಂದ ಅದು ಸ್ವಲ್ಪ ಆ್ಯಕ್ಷನ್ನ ಕರೆಕ್ಟಾಗಿ ಮಾಡಲ್ಲ. ಪ್ರೀವಿಯಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ, ಅವರಿಗೆ ಆಲ್ರೆಡಿ ಆಪ್ರೇಷನ್ ಆಗಿದೆ ಅಥವಾ ಅದು ಡ್ಯಾಮೇಜ್ ಆದ್ರೂ ಫೆಲೋಪಿಯನ್ ಟ್ಯೂಬ್ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಇದನ್ನ ಹೇಗೆ ಸಿಂಪ್ಟಮ್ಸ್ ಯಾವ ಥರ ಕಾಣುತ್ತೆ ಅಂದರೆ, ಮೋಸ್ಟ್ ಆಫ್ ದ ಪೀಪಲ್ಗೆ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಇದೆ, ಸಿಂಪ್ಟಮ್ಸ್ ಗೊತ್ತಾಗಲ್ಲ. ಸ್ವಲ್ಪ ಜನಕ್ಕೆ ಟಿಪಿಕಲ್ ಹಿಸ್ಟ್ರಿ ಇರುತ್ತೆ, ಏನಂದರೆ ವೈಟ್ ಡಿಸ್ಚಾರ್ಜ್ ಫ್ರೀಕ್ವೆಂಟ್ ಆಗಿರುತ್ತೆ ಅಥವಾ ಪೇನ್ ಆಗಿರುತ್ತೆ, ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಆಗಿ ಪೇನ್ಫುಲ್ ಇಂಟರ್ಕೋರ್ಸ್ ಇರುತ್ತೆ. ಇದೆಲ್ಲ ಸ್ವಲ್ಪ ರೀಸನ್ಸ್. ಮತ್ತು ಹಿಸ್ಟ್ರಿಯಲ್ಲಿ ಗೊತ್ತಾರೆ ನಮಗೆ ಪ್ರೀವಿಯಸ್ ಸರ್ಜರೀಸಿಂದೆಲ್ಲ ಇದ್ದಾಗ ಅವರಿಗೆ ನಾವು ಫೆಲೋಪಿಯನ್ ಟ್ಯೂಬ್ ಡ್ಯಾಮೇಜ್ ಆಗಿರ್ಬೋದಾ ಅಂತ ಒಂದು ಗೆಸ್ ಮಾಡ್ತೀವಿ. ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೂ ಕನ್ಸೀವ್ ಆಗ್ತಿಲ್ಲ, ಸೆಮೆನ್ ಅನಾಲಿಸಿಸ್ ಚೆನ್ನಾಗಿದೆ, ಓವ್ಯುಲೇಷನ್ ಚೆನ್ನಾಗಿ ಆಗ್ತಾ ಇದೆ ಅಂದ್ರೂ ಕನ್ಸೀವ್ ಆಗ್ತಿಲ್ಲ, ಡೆಫಿನೆಟ್ಲಿ ಫೆಲೋಪಿಯನ್ ಟ್ಯೂಬ್ ಪ್ರಾಬ್ಲಮ್ ಇದೆಯಾ ಅಂತ ನಾವು ನೋಡ್ಕೊಬೇಕಾಗುತ್ತೆ. ಸೊ ಫೆಲೋಪಿಯನ್ ಟ್ಯೂಬ್ ನೋಡೋದು ಹೇಗೆ ಅಂದರೆ, ಬ್ಲಾಕೇಜ್ ಆಗಿರೋದು ಹೆಂಗೆ ಗೊತ್ತಾಗುತ್ತೆ? ಸ್ಕ್ಯಾನಲ್ಲಿ ಗೊತ್ತಾಗಲ್ಲ ಅಂದಾಗ ನೆಕ್ಸ್ಟ್ ಏನೇನು ಮಾಡ್ಬೋದು ಅಂದರೆ, ನಾವು HSG ಅಂತ ಟೆಸ್ಟ್ ಮಾಡ್ತೀವಿ, ಇಷ್ಟು ಸಾಲ್ಫಿಂಗೋಗ್ರಾಮ್. ಇದರಲ್ಲಿ ಏನಾಗುತ್ತೆ ಅಂದರೆ, ಡೈ ಪಾಸ್ ಮಾಡಿಬಿಟ್ಟು ಆ ಫೆಲೋಪಿಯನ್ ಟ್ಯೂಬಿಂದ ಹೊರಗಡೆ ಸ್ಪಿಲ್ಲೇಜ್ ಆದಾಗ ನಾವು ಮೇಲಿಂದ ಎಕ್ಸ್ರೇ ತೊಗೊಂಡು ಮಾಡ್ತೀವಿ. ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ, ಅಷ್ಟೇನಿಲ್ಲ, ಮ್ಯಾನೇಜಬಲ್. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಸಲೈನ್ ಸೋನೋಗ್ರಫಿ ಅಂತ. ಇದು ಸ್ಕ್ಯಾನ್ ಥ್ರೂ ಕೆಳಗಿಂದ ಮತ್ತೆ ವಾಟರ್ ಅದೆಲ್ಲ ಪುಷ್ ಮಾಡಿಬಿಟ್ಟು ಟ್ಯೂಬಿಂದ ಹೊರಗಡೆ ಬಂದಾಗ ನಾವು ಸ್ಕ್ಯಾನ್ ಮಾಡ್ಕೊಂಡು ನೋಡ್ತೀವಿ. ಇನ್ನೂ ಒಂದೊಂದು ಮೆಥಡ್ ಇದೆ, ಅದು ಡೈ ಬರುತ್ತೆ, ಆ ಡೈ ಪುಷ್ ಮಾಡಿಬಿಟ್ಟು ಕೂಡ ನಾವು ಸ್ಕ್ಯಾನಲ್ಲಿ ನೋಡ್ಕೊಬೋದು. ಗೋಲ್ಡ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಲ್ಯಾಪ್ರೋಸ್ಕೋಪಿ. ಈ ಲ್ಯಾಪ್ರೋಸ್ಕೋಪಿ ಆದ್ರೆ ಕ್ಯಾಮ್ರಾ ಹಾಕ್ಬಿಟ್ಟು ನಾವು ಕೆಳಗಿಂದ ಡೈ ಪುಷ್ ಮಾಡಿಬಿಟ್ಟು ಮತ್ತೆ ಎಗೇನ್ ಫೆಲೋಪಿಯನ್ ಟ್ಯೂಬಲ್ಲಿ ಬರ್ತಾ ಇದೆಯಾ ಅಂತ ಸ್ಪಿಲ್ ನೋಡ್ತೀವಿ. ಲ್ಯಾಪ್ರೋಸ್ಕೋಪಿ ಇಸ್ ಇನ್ವೇಸಿವ್ ಪ್ರೊಸೀಜರ್, ಅದಕ್ಕೆ ಅನಸ್ತೇಷಿಯಾ ಬೇಕಾಗುತ್ತೆ. ಇದಕ್ಕೆ ನೆಕ್ಸ್ಟ್ ಬ್ಲಾಕೇಜ್ ಇದ್ರೆ ಏನು ಮಾಡಬೇಕು, ಟ್ರೀಟ್ಮೆಂಟ್ ಏನು, ಮೆಡಿಸಿನ್ಸ್ ಏನೇನು ಇದೆಯಾ, ಅದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.